ಎಸ್, ಒಟ್ಟಾರೆ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ಆಗಮಿಸಲಿದ್ದಾರೆ. ಇನ್ನೇನು ಎಂಟ್ರಿ ಕೊಡ್ತಾ ಇದ್ದಾರೆ, ಲ್ಯಾಂಡ್ ಆಗ್ತಾ ಇದ್ದಾರೆ. ಎಸ್, ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಈಗಾಗಲೇ ಟಾರ್ಗೆಟ್ 400 ಇಟ್ಕೊಂಡು ಬರ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅದ್ಭುತವಾದಂತ ರಿಸಲ್ಟ್ ಬಿಜೆಪಿಗೆ ಸಿಕ್ಕಿತ್ತು. ಈ ಬಾರಿ ಬಿಜೆಪಿ ಜೆಡಿಎಸ್ ಎರಡೂ ಕೂಡ ಮೈತ್ರಿ ಮಾಡಿಕೊಂಡಿದೆ. ಜೊತೆಗೆ ಟಾರ್ಗೆಟ್ ಕೂಡ ಇಟ್ಕೊಂಡಿದ್ದಾರೆ, ನಾವು ಇಷ್ಟು ಸೀಟ್ಸ್ ಗೆಲ್ಲಲೇಬೇಕು ಅಂತ. ಹೀಗಾಗಿ ಕರ್ನಾಟಕ ಮತದಾರನ ಸೆಳೆಯೋದಕ್ಕೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಆಗಮಿಸಿದ್ದಾರೆ. ಲ್ಯಾಂಡಿಂಗ್ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಒಂದು ಕಡೆ ಜನರ ಮುಖದಲ್ಲಿ ಸಂತೋಷ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡುವಂತ ಅವಕಾಶ ನಮಗೆ ಸಿಗ್ತಾ ಇದೆ ಅಂತ ಒಂದು ಸಾಕಷ್ಟು ಸಂತೋಷವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಫಸ್ಟ್ ಟೈಮ್ ವೋಟ್ ಮಾಡ್ತಿರುವಂತ ವಿದ್ಯಾರ್ಥಿಗಳು ಕೂಡ ಶಿವಮೊಗ್ಗದಲ್ಲಿ ಇದ್ದಾರೆ. ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಬಂದಿದ್ದಾರೆ. ಫಸ್ಟ್ ಟೈಮ್ ಈ ಬಾರಿ ವೋಟ್ ಮಾಡುವಂತ ವಿದ್ಯಾರ್ಥಿಗಳ ಜೊತೆ ನಮ್ಮ ಪ್ರತಿನಿಧಿ ಮಾರುತಿ ಪಾವಗಡ ಮಾತನಾಡಿಸಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬರ್ತಾ ಇದ್ದಾರೆ. ಚುನಾವಣಾ ಅಬ್ಬರದ ಪ್ರಚಾರವನ್ನ ಮಾಡೋದಕ್ಕೆ ಮೊನ್ನೆಯಿಂದಲೇ ಕೂಡ ರಾಜ್ಯಕ್ಕೆ ಬರ್ತಾ ಇರುವಂತದ್ದು. ಇವತ್ತು BY ರಾಘವೇಂದ್ರ ಅವರ ಕ್ಷೇತ್ರವಾಗಿರುವಂತಹ ಶಿವಮೊಗ್ಗ ಕ್ಷೇತ್ರಕ್ಕೆ ಆಗಮಿಸ್ತಾ ಇರುವಂತದ್ದು. ಶಿವಮೊಗ್ಗ, ದಾವಣಗೆರೆ, ಉಡುಪಿ, ಚಿಕ್ಕಮಗಳೂರು, ಹಾಸನ ಈ ಕ್ಷೇತ್ರಗಳನ್ನ ಟಾರ್ಗೆಟ್ ಆಗಿಟ್ಕೊಂಡು ಇವತ್ತಿನ ಒಂದು ಪ್ರಚಾರವನ್ನ ಮಾಡೋದಕ್ಕೆ ಬರ್ತಾ ಇರುವಂತದ್ದು. ಬಹಳಷ್ಟು ಮಹಿಳೆಯರನ್ನು ಕೂಡ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತದ್ದನ್ನ ತಾವು ಗಮನಿಸಬಹುದು. ಎಲ್ಲರೂ ಕೂಡ ಬಹಳಷ್ಟು ಯುವ ಮತದಾರ ಬರ್ತಾ ಇದ್ದಾರೆ. ನೆಕ್ಸ್ಟ್ ಅವರ್ ಕಂಟ್ರಿ ಡೆವಲಪ್ಮೆಂಟ್ ಬಗ್ಗೆ ಒಳ್ಳೇದಾಗತ್ತೆ ಅಂತ ಹೋಪ್ ಇದೆ ಸರ್. ತಾವು ಫಸ್ಟ್ ಟೈಮ್ ವೋಟರಾ? ಫಸ್ಟ್ ಟೈಮ್ ವೋಟರ್ ಸರ್. ಇದೇ ಮೊದಲ ಬಾರಿಗೆ ನೀವು ಮತದಾನ ಮಾಡ್ತಾ ಇರೋದು? ಹೌದು ಸರ್, ಇದೆ ಫಸ್ಟ್ ಟೈಮ್. ಯಾವ ಕ್ಷೇತ್ರ ನಿಮ್ದು? ನಮ್ದು ಶಿವಮೊಗ್ಗ ಕ್ಷೇತ್ರ. ಏನ್ ಓದ್ತಾ ಇದಾರೆ ತಾವು? ಫೈನಲ್ ಇಯರ್ BSc ನರ್ಸಿಂಗ್ ಸರ್. ನಿಮ್ಮ ಕಾಲೇಜ್ ಅವರೆಲ್ಲ ಸ್ಟೂಡೆಂಟ್ಸ್ ಬಂದ್ರ? ಎಲ್ಲ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಯಾಕೆ ಮೋದಿನೇ ಯಾಕೆ ಬಹಳ ಇಷ್ಟ ನಿಮ್ಗೆ? ಬಿಕಾಸ್ ಅಂದ್ರೆ ನಮ್ಮ ಡೆವಲಪ್ಮೆಂಟ್ ಅಂದ್ರೆ ಕಂಟ್ರಿ ಡೆವಲಪ್ಮೆಂಟ್ ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಂದ್ರೆ ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಎಲ್ಲ ಕಡಿಮೆ ಮಾಡಿದ್ದಾರೆ, ಎಲ್ಲರಿಗೂ ಕೆಲಸಗಳು ಸಿಗ್ತಾ ಇದೆ. ಅದಕ್ಕೋಸ್ಕರ ಮೋದಿ ಅವರು ಬರ್ತಾ ಇರೋದ್ರಿಂದ ಹೇಗಿದೆ? ತುಂಬಾ ಖುಷಿ ಆಗ್ತಿದೆ ಸರ್. ಮೋದಿಜಿ ನೋಡ್ತಿರೋದು ಫಸ್ಟ್ ಟೈಮ್ ವೋಟ್ ಆಗ್ತಿರೋದ್ರಿಂದ ನಾವು ಲೋಕಸಭಾ ಎಲೆಕ್ಷನ್ಗೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಇದೇ ಫಸ್ಟ್ ಟೈಮ್ ವೋಟ್ ಆಗ್ತಿರೋದು? ಹೌದು, ಲೋಕಸಭಾ ಎಲೆಕ್ಷನ್ ಇದೇ ಫಸ್ಟ್ ಟೈಮ್ ನಾವು ವೋಟ್ ಆಗ್ತಾ ಇರೋದು. ಫಸ್ಟ್ ಟೈಮ್ ವೋಟರ್ ತಾವು? ಹೌದು, ಫಸ್ಟ್ ಟೈಮ್ ವೋಟರ್. ಹೋದ್ ಸಲ ಹಾಕಿದ್ವಿ ವೋಟು. ಇದು ನಮ್ದು ಕರ್ನಾಟಕ ಎಲೆಕ್ಷನ್ ಇತ್ತಲ್ಲ, ಅದಕ್ಕೆ ಹಾಕಿದ್ವಿ. ವಿಧಾನಸಭಾ ಚುನಾವಣೆಗೆ ಹಾಕಿದ್ವಿ. ಲೋಕಸಭಾ ಚುನಾವಣೆಗೆ ಫಸ್ಟ್ ಟೈಮ್ ಸರ್. ದೇಶದಲ್ಲಿ ಬೇರೆ ಬೇರೆ ನಾಯಕರುಗಳೆಲ್ಲ ಇದಾರಲ್ಲ, ಅವ್ರಿಗಿಂತಲೂ ಹೇಗೆ ವಿಭಿನ್ನ ಮೋದಿ ಅವರು ಅಂತ? ಇಲ್ಲ, ನಮ್ಗೆ ಮೋದಿ ಅಂದ್ರೆ ಫಸ್ಟ್ ಇಂದಾನು ಅಷ್ಟೇ. ನಾವು ಸಣ್ಣವರಿದ್ದಾಗಿಂದ ನೋಡ್ಕೊಂಡ್ ಬರ್ತಿದ್ವಲ್ಲ, ಮೋದಿ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಅವರು ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ. ಮತ್ತೆ ಈಗ ಬೇರೆ ದೇಶದಲ್ಲೂ ತುಂಬಾ ಅವರಿಗೆ ಬೇರೆ ನೇಮ್ ಇದೆ. ನಮ್ ದೇಶನ ತುಂಬಾ ಬೆಳೆಸಿದ್ದು ಅವರೇ. ಈಗ ಎಕನಾಮಿಕ್ ಸ್ಟೇಟ್ ಅಲ್ಲಿ ನಮ್ ದೇಶನ 5ನೇ ಸ್ಥಾನಕ್ಕೆ ತಂದ್ಕೊಟ್ಟಿದ್ದಾರೆ. ಅದರಿಂದ ನಮ್ಗೆ ಮೋದಿ ಅಂದ್ರೆ ತುಂಬಾ. ಇಲ್ಲಿ ಇರುವಂತಹ ಸಂಸದ ರಾಘವೇಂದ್ರ ಅವರ ಕಾರ್ಯವೈಖರಿ ಹೇಗಿದೆ ಅಂತ? ಹೌದು, ರಾಘವೇಂದ್ರ ಅವರು ಅಷ್ಟೇ ತುಂಬಾ ಕೆಲಸ ಮಾಡಿದ್ದಾರೆ. ಈಗ ನಮ್ಮೂರ್ ಕಡೆ ಎಲ್ಲ ರೋಡ್ಗಳು, ಬಸ್ಗಳು ಇರಲಿಲ್ಲ. ಅವ್ರು ತುಂಬಾ ಅವರಿಗೆ ಹೋಗ್ಬಿಟ್ಟು ನಾವು ಸರ್ ನಮ್ ಕಡೆ ಈಗ ಬಸ್ ಇಲ್ಲ, ಸ್ಟೂಡೆಂಟ್ ನಾವು ತುಂಬಾ ಸಫರ್ ಪಡ್ತಾ ಇದೀವಿ, ಬಸ್ ಇಲ್ಲ ಅಂದಾಗ ಅವ್ರು ತುಂಬಾ ಸ್ಪಂದನೆ ಮಾಡಿದ್ದಾರೆ. ರಾಘವೇಂದ್ರ ಅವ್ರು ಆಗಿರ್ಬೋದು, ಈಗ ಯಡಿಯೂರಪ್ಪಾಜಿನೂ ಆಗಿರ್ಬೋದು. ನಮ್ಗೆ ಯಡಿಯೂರಪ್ಪಾಜಿ CM ಆಗಿದ್ದಾಗ ಅವರಿಂದ ತುಂಬಾ ಒಳ್ಳೊಳ್ಳೆ ಕಾರ್ಯಗಳು ಮಾಡಿದ್ದಾರೆ. ಹಾಗೆ ತುಂಬಾ ಖುಷಿ ಆಗತ್ತೆ ನಮ್ಗೆ. ಇವತ್ತು ಮೋದಿ ಅವರು ಬರ್ತಿರೋದ್ರಿಂದ ಹೇಗೆ ಅನಿಸ್ತಾ ಇದೆ ಅಂತ? ಸರ್, ಒಂದ್ ಕಡೆ ಖುಷಿ ಆಗ್ತಿದೆ. ಕೆಲವೊಂದ್ ಕಡೆ ಸೋತಿದ್ರು, ಅವೆಲ್ಲ ಅದು ಸೆಕೆಂಡ್ರಿ. ಇನ್ಮೇಲಾದ್ರೂ ಒಂದು ಜವಾಬ್ದಾರಿ ಅಂತ ಬಂದಾಗ ಪ್ರತಿಯೊಬ್ರು ನಿಲ್ಬೇಕು ಇದಕ್ಕೆ. ಕೆಲವೊಂದ್ ಕಡೆ ಇವಾಗ ರಾಜಕೀಯ ಅಂತ ಬಂದಾಗ ಎಲ್ರು ಅದನ್ನ ಸಪೋರ್ಟ್ ಮಾಡ್ಬೇಕು. ಅದಕ್ಕೆ ಕೆಲವೊಂದು ಜವಾಬ್ದಾರಿಗಳು ನಮ್ಮ ಮೇಲೂ ಇದಾವೆ, ಅವ್ರ ಮೇಲೂ ಇದಾವೆ. ಸೊ ಎಲ್ರು ಇದನ್ನ ಸಪೋರ್ಟ್ ಆಗಿ ನಿಲ್ತು ಈ ಸಲ ಆದ್ರೂ ನಾವು ಗೆಲ್ಸೋಣ ಅಂತ ಎಲ್ರು ಇದು ಮಾಡ್ಬೇಕು, ಪ್ರತಿಯೊಬ್ಬರು ಕೂಡ. ನಾವು ಶಿವಮೊಗ್ಗದವರೇನಾ? ನಾವು ಪ್ರಾಪರ್ ಬಂದ್ಬಿಟ್ಟು ನಾವು ಓದಕ್ಕಂತ ಬಂದಿರೋದು ಇಲ್ಲಿ. ನಮ್ ಪ್ರಾಪರ್ ಬಂದ್ಬಿಟ್ಟು ಹೊಸಪೇಟೆ ಊರು. ಹೊಸಪೇಟೆ ಇಲ್ಲಿ ಓದಕ್ಕಂತ ಬಂದಿರೋದು. ಎಲ್ಲಿ ಹೋದ್ರೂ ಅದು ನಾವು ಬಿಡಲ್ಲ. ಎಲ್ಲೇ ಹೋದ್ರೂ ಎಲ್ಲಿ ಜಿಲ್ಲೆ, ಯಾವ ಡಿಸ್ಟ್ರಿಕ್ಟ್ ಯಾವ್ದು ಬರಲ್ಲ. ನಾವು ಎಲ್ಲಿಂದಾನೇ ಅವ್ರು ಅಪ್ರಿಶಿಯೇಟ್ ಮಾಡ್ಬೇಕು, ಎಲ್ಲಿಂದ ಇದು ಮಾಡ್ಬೇಕು. ಅವರು ಅಷ್ಟೇ ಅದಕ್ಕೂ ಸ್ಪಂದಿಸಿದ್ದಾರೆ, ನಾವು ಸ್ಪಂದಿಸ್ಬೇಕಷ್ಟೇ ಸರ್. ಮೋದಿನೇ ಯಾಕೆ ಬೇಕು ಅಂತ? ಪ್ರತಿಯೊಂದು ಅವ್ರ ಕಾರ್ಯಗಳು ತುಂಬಾ ಇಷ್ಟ ಆಗತ್ತೆ ಎಲ್ರಿಗೂ. ನಾವಂತಲ್ಲ, ಸಣ್ಣ ಹುಡುಗರು ಅದೇ ಹೇಳ್ತಾರೆ. ಇವಾಗ ಮೇನ್ ಬೇಕಾಗಿರೋ ಸರ್ ಲೀಡರ್ ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಅವ್ರಲ್ಲ ಇದೆ, ಆ ಗುಣಗಳಿದಾವೆ. ಆ ಗುಣಗಳು ಒಂದು ಲೀಡರ್ಶಿಪ್ ಅವ್ರ ಹತ್ರ ತುಂಬಾನೇ ಇದಾವೆ. ಅವ್ರು ನೋಡಿ ಕೆಲವರು ಕಲಿಬೇಕಾಗಿರೋರು ಇವಾಗ ಸಪೋರ್ಟ್ ಆಗಿ ನಿಲ್ಬೇಕು ಸರ್, ಅಷ್ಟೇ ಹೇಳೋದು. ಅದೇ ರೀತಿ ಯುವಕರ ಜೊತೆಗೆ ಹಿರಿಯರು ಕೂಡ ಬಂದಿದ್ದಾರೆ. ಸರ್, ಇವತ್ತು ಶಿವಮೊಗ್ಗಕ್ಕೆ ಮೋದಿ ಅವರು ಬರ್ತಿರೋದ್ರಿಂದ ಹೇಗೆ ಅನಿಸ್ತಾ ಇದೆ? ನಮಗೆ ತುಂಬಾ ಸಂತೋಷ ಆಗ್ತದೆ ಸರ್. ಇದಿಷ್ಟು ಶಿವಮೊಗ್ಗ ಮತದಾರರು ಹೇಳ್ತಾ ಇರುವಂತಹ ಒಂದು ಮಾತು. ಇಲ್ಲಿ ಈ ಬಾರಿ
ಮತ್ತೊಮ್ಮೆ ಸಂಸದ ರಾಘವೇಂದ್ರ ಅವರು ಗೆಲ್ಲೋದು ನಿಶ್ಚಿತ. ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದಕ್ಕೆ ಮಗದೊಮ್ಮೆ ನಾವು ರಾಘವೇಂದ್ರ ಅವರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ನವೀನ್ ಜೊತೆ ಮಾರುತಿ ಪಾಗೋಡ, ವಿಸ್ತಾರ ನ್ಯೂಸ್, ಶಿವಮೊಗ್ಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.